ಯಾಕೆ ಹಾಗೆ ಅಂದರೆ ಭಾರತ ಸ್ವಾತಂತ್ರ್ಯ ಪಡೆದು 7 ದಶಕಗಳು ಕಳೆದು ಹೋಗಿ 8ರ ಪೂರ್ತಿಯಲ್ಲಿ ನಾವಿದ್ದೀವಿ. ಅದರ ಹೊಸ್ತಲಲ್ಲಿದ್ದರೂ ಕೂಡ ಶಿಕ್ಷಣ ವ್ಯವಸ್ಥೆಗೆ ಏನು ಬೇಕು ಅನ್ನೋದನ್ನು ನಾವು ಇವತ್ತಿಗೂ ಕಂಡುಕೊಳ್ಳೋಕೆ ಯಾಕೆ ಸಾಧ್ಯ ಆಗಿಲ್ಲ? ಯಾಕೆ ಮಾರ್ಕ್ಸ್ ಹಿಂದೆನೇ ಓಡ್ತಾ ಇದ್ದೀವಿ? ಪ್ರಾಕ್ಟಿಕಾಲಿಟಿಗೆ ಬಂದಾಗ ಈಗ ಕಾರ್ಯಕ್ರಮ ಆರಂಭಕ್ಕೆ ಮುಂಚೆ ಒಂದೆರಡು ಉದಾಹರಣೆಗಳಲ್ಲಿ ಒಬ್ಬ ಮೇಸ್ತ್ರಿಗೆ ಇರುವಂತಹ ಸಂಪೂರ್ಣ ಜ್ಞಾನ ಕಟ್ಟಡ ನಿರ್ಮಾಣದ ಬಗ್ಗೆ ಇವತ್ತಿನ ಸಿವಿಲ್ ಇಂಜಿನಿಯರ್ಸ್ ಲ್ಯಾಕಿಂಗ್ ಇದ್ದಾರೆ. ಅದ್ರ ಬಗ್ಗೆ ಈಗ ಯಾವುದೋ ಒಂದು ರಿಪೇರಿ ವಿಷಯದಲ್ಲಿ ಒಬ್ಬ ನಾರ್ಮಲ್ ಮೆಕ್ಯಾನಿಕ್ಗಿರುವಂತಹ ಜ್ಞಾನ ಮೆಕ್ಯಾನಿಕಲ್ ಇಂಜಿನಿಯರಿಗೆ ಕೊರತೆ ಎದ್ದು ಕಾಣ್ತಾ ಇದೆ. ಯಾಕೆ ಶಿಕ್ಷಣ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆದಾಗಲಿ ಮೆಕ್ಯಾನಿಕಲ್ ಇಂಜಿನಿಯರ್ದಾಗಲಿ ತಪ್ಪಲ್ಲ. ಆದರೆ ಆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೊಡುವಾಗ ಆ ಪದವಿ ನಡೆಯುವಾಗ ಕೊಡುವಂಥ ರೀತಿ ಇದೆಯಲ್ಲ, ಅದು ದೃಷ್ಟಿಕೋನ ಇದೆಯಲ್ಲ, ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಕೊರತೆ ಇದೆ. ನಂಗೆ ಇನ್ನೊಂದು ಉದಾಹರಣೆ ನಿಮಗೆ ಕೊಡಲೇಬೇಕು ಅನಿಸುತ್ತೆ. ಬೆಂಗಳೂರಿನ ಕೆಲವೊಂದು ವರ್ತುಲಗಳು ಸರ್ಕಲ್ಸನ್ನು ನೋಡಿದಾಗ ಅಥವಾ ಕೆಲವೊಂದು ಅಂಡರ್ ಪಾಸ್ಗಳನ್ನು ನೋಡಿದಾಗ ಎಷ್ಟು ಅನ್ಸೈಂಟಿಫಿಕ್ಕಾಗಿ ಇದನ್ನು ರೂಪಿಸಿರಬಹುದು, ಅದನ್ನು ರೂಪಿಸಿರೋರು ಅಂತ ಅನಿಸುತ್ತೆ. ಇಂಪ್ರ್ಯಾಕ್ಟಿಕಲ್, ಅನ್ಸೈಂಟಿಫಿಕ್ಕಾಗಿ ಮಾಡಿರ್ತಾರೆ. ಸೊ ಶಿಕ್ಷಣಕ್ಕೂ ನಿಜ ಜ್ಞಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ನನಗೆ. ಇಲ್ಲ, ನಾನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮ ಸ್ನೇಹಿತರೊಬ್ಬರು ವೈಸ್ ಚಾನ್ಸಲರ್ ಆಗಿದ್ದಾರೆ. ಅವರು ಬೆಂಗಳೂರಿಗೆ ಬಂದು ಒಂದು ಭಾಳ ದೊಡ್ಡದಂಥ ಅಪಾರ್ಟ್ಮೆಂಟಲ್ಲಿ ಅವರು ಒಂದು ಇದು ತಗೊಂಡಿದ್ರು. ಅವರು ಒಂದು ಘಟನೆ ಹೇಳಿದರು ನನಗೆ. ಬಂದ ಕೆಲವು ದಿವಸಗಳ ನಂತರ ಅಲ್ಲಿ ಈ ತೋಟದ ಕೆಲಸ ಮಾಡೋರು ಮಾಲಿ ಅವರು ಬಂದು ಅವ್ರ ಹತ್ರ ಇವರು ದಿನ ಮಾತಾಡ್ತಾ ಇದ್ರಂತೆ, ಏನಪ್ಪ ಹೇಗಿದೆಯಾ ಏನು ಅಂತ. ಅವರು ಬಂದು ಒಂದು ಮಾತು ಹೇಳಿದ್ರಂತೆ ಆ ಮಾಲಿ, ಸರ್ ಸಾಧ್ಯವಾದಷ್ಟು ಬೇಗ ನೀವು ಅಪಾರ್ಟ್ಮೆಂಟ್ ಖಾಲಿ ಮಾಡಿ ಬೇರೆ ಕಡೆಗೆ ಹೋಗೋದು ಒಳ್ಳೆಯದು ಅಂತ. ಇವ್ರು ಕೇಳಿದ್ರಂತೆ ಯಾಕೆ ಅಂತ. ಇಲ್ಲ ಸರ್, ಇವತ್ತಲ್ಲ ನಾಳೆ ಒಳ್ಳೆ ಮಳೆ ಬಂದರೆ ಈ ಅಪಾರ್ಟ್ಮೆಂಟ್ ಮುಳುಗೋಗುತ್ತೆ ಅಂತ. ಮತ್ತು ಅವರು ಗಮನಿಸಿದ್ದಾರೆ ಅದನ್ನು. ಅವರು ನನಗೆ ಹೇಳಿದ್ರು, ಸಾಧ್ಯವಾದಷ್ಟು ಬೇಗ ನಾನು ಖಾಲಿ ಮಾಡಿದೆ, ಆಮೇಲೆ ಏನಾಯಿತು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಂದರೆ ಆ ರೀತಿ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಸಾಮರ್ಥ್ಯ ಇದೆ ಅವ್ರಿಗೆ. ಹೀಗಾಗಿ ಒಂದು ನೀವೇನು ಪ್ರಶ್ನೆ ಕೇಳಿದ್ರಲ್ಲ, ವ್ಯವಸ್ಥೆ ಕಳೆದ 150 ವರ್ಷಗಳಲ್ಲಿ ಆ ರೀತಿ ನಿರ್ಮಾಣ ಆಗಿ ಬಂದ್ಬಿಟ್ಟಿದೆ. ಈಗ ಧರಂಪಾಲ್ ಅವರು ತನ್ನ ಬ್ಯೂಟಿಫುಲ್ ಟ್ರೀ ಪುಸ್ತಕದಲ್ಲಿ ಬ್ರಿಟಿಷರು ಬರೋಕ್ಕೆ ಮುಂಚೆ ಚೆನ್ನೈನ ಸುತ್ತಮುತ್ತಿರುವಂಥ ಚೆಂಗಲ್ಪಟ್ಟು ಜಿಲ್ಲೆಯಲ್ಲಿ ಆವತ್ತಿನ ಶಿಕ್ಷಣ ಹೇಗಿತ್ತು ಅಂತ ಬ್ಯೂಟಿಫುಲ್ ಟ್ರೀ ಅಂತ ಪುಸ್ತಕ ಬರೆದಿದ್ದಾರೆ. ಬ್ಯೂಟಿಫುಲ್ ಟ್ರೀ ಅಂತ. ಅಂದರೆ 17-18ನೇ ಶತಮಾನದಲ್ಲಿ ಬ್ರಿಟಿಷರು ಬರೋಕ್ಕೆ ಮುಂಚೆ ಹೇಗಿತ್ತು ಅಂತ ಬರೆದಿದ್ದಾರೆ. ಅದನ್ನು ನೀವು ನೋಡಿದರೆ, ಅದನ್ನು ಓದಿದ್ರೆ ಎಷ್ಟು ಭವ್ಯವಾಗಿತ್ತು ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತ ಗೊತ್ತಾಗುತ್ತೆ. ಆದರೆ ಇಲ್ಲಿ ಒಂದು ಪರಕೀಯರ ಅಂತ ಒಂದು ಬಂದ ಮೇಲೆ ಅವರದಾದಂಥ ಉದ್ದೇಶಕ್ಕೋಸ್ಕರವಾಗಿ ಒಂದು ಶಿಕ್ಷಣ ಪದ್ಧತಿಯನ್ನು ಬೆಳೆಸು. ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಏನೋ ಒಂದಷ್ಟು ಬದಲಾವಣೆಗಳು ಬಿಟ್ಟರೆ ಹೆಚ್ಚು ಕಡಿಮೆ ಅದೇ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಬಂದ್ವಿ. ಅಂದರೆ ಶಿಕ್ಷಣ ಅಂತರ್ಮುಖಿ ಆಯಿತು, ಬಹಿರ್ಮುಖಿ ಆಗಲಿಲ್ಲ. ನೀವು ನಿಮ್ಮ ಕೊಠಡಿಗೆ ಸೀಮಿತ ಆದ್ರಿ, ನಿಮ್ಮ ವಿಷಯಕ್ಕೆ ಸೀಮಿತ ಆದ್ರಿ, ನಿಮ್ಮ ಪುಸ್ತಕಕ್ಕೆ ಸೀಮಿತ ಆದ್ರಿ, ನಿಮ್ಮ ಕಟ್ಟಡದ ಒಳಗೆ ಸೀಮಿತ ಆದ್ರಿ, ಸಮಾಜಕ್ಕೆ ಅದನ್ನು ವಿಸ್ತೃತಗೊಳಿಸಲಿಲ್ಲ. ಅದನ್ನು ಅವರು ಮಾಡಿದ್ದು ಯಾಕೆ ಅಂದರೆ ನಿಮ್ಮನ್ನು ತಯಾರು ಮಾಡಿ ಒಂದು ಕೆಲಸಕಾರ, ಒಂದು ಆಫೀಸಲ್ಲಿ ಅಥವಾ ಕಚೇರಿಯಲ್ಲಿ ಒಬ್ಬ ಕೆಲಸಕಾರನಾಗಿ ತಯಾರು ಮಾಡೋಕ್ಕೆ. ಆದರೆ ನಾವು ಅದನ್ನು ನೋಡಬೇಕಿತ್ತಲ್ಲ, ನಾವು ಅದನ್ನು ನೋಡಲಿಲ್ಲ. ಅದೇ ವ್ಯವಸ್ಥೆ ಮುಂದುವರಿತು. ಹೀಗಾಗಿ ಇವತ್ತಿನ ದೊಡ್ಡ ಸವಾಲು ಅನ್ನುವಂಥದ್ದಕ್ಕಿಂತ ದೊಡ್ಡ ವಿಚಾರ ಏನು ಅಂದರೆ, ಈ ವ್ಯವಸ್ಥೆಯನ್ನು ಈ ಮನಸ್ಥಿತಿಯಿಂದ ಬಿಡುಗಡೆಗೊಳಿಸೋದಿದೆಯಲ್ಲ, ಇದು ಭಾಳ ದೊಡ್ಡ. NEPಯನ್ನು ಸಿದ್ಧಗೊಳಿಸುವಾಗ ನೀವು ಕೂಡ ಸದಸ್ಯರಾಗಿದ್ದವರು. NEPಯ ಕನಸು ಏನಾಗಿತ್ತು?
ಆ್ಯಂಡ್ ಈಗ ಜಾರಿಗೊಂಡಿರೋದು ನಿಮಗೆ ಸಮಾಧಾನ ತಂದಿದೆಯಾ? ಎಷ್ಟರ ಮಟ್ಟಿಗೆ ಜಾರಿ ಆಗಿದೆಯೋ ಅಥವಾ ಸಮಸ್ಯೆಗಳ ನಡುವೆ ಇದೆ? ಖಂಡಿತ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳು ಇದನ್ನು ವಿರೋಧಿಸ್ತಾ ಇವೆ. ನಿಮಗೆ ಸಮಾಧಾನ ತಂದಿದೆಯಾ ಆಗಿನ ಉದ್ದೇಶ ಮತ್ತು ಈಗ ಸಾಕಾರಗೊಂಡಿರೋ ಹಂತ? ಅಲ್ಲ ನೋಡಿ, ಆಗಿನ ಉದ್ದೇಶ, ನಾವು ಕಸ್ತೂರಂಗನವರು ಇತ್ತೀಚೆಗೆ ತಾನೇ ಅವರು ನಿಧನರಾಗಿದ್ದಾರೆ, ಅವರ ಒಂದು ಕೊಡುಗೆಯನ್ನು ನೆನಪು ಮಾಡಿಕೊಳ್ತಾ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಷ್ಟ್ರೀಯ ಶಿಕ್ಷಣ ನೀತಿ NEP ಇದನ್ನು ರೂಪಿಸುವಾಗ ನಮ್ಮದೇ ಆದಂಥ ಒಂದು ಕಾರ್ಯಸೂಚಿ ಅಂತ ಇಟ್ಕೊಂಡಿರಲಿಲ್ಲ ಇಲ್ಲ. ನಾವು ನಮ್ಮ ಮನಸ್ಸಲ್ಲಿ ಇದ್ದಿದ್ದು, ಕಸ್ತೂರಂಗನ ಭಾಳ ಸ್ಪಷ್ಟವಾಗಿ ಹೇಳೋರು, ನೋಡಿಪ್ಪ ಇವತ್ತು ಜನಕ್ಕೆ ಏನು ಬೇಕಾಗಿದೆ, ಅವರ ಆಶೋತ್ತರಗಳೇನು, ಮತ್ತು ನಮ್ಮ ಸಮಾಜದ ದೇಶದ 20-25 ವರ್ಷಗಳ ಕನಸೇನು, ಇದನ್ನು ಪ್ರತಿಬಿಂಬಿಸುವಂಥ ಮತ್ತು ತಯಾರು ಮಾಡುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಹಿಂದಿಂದು ನೋಡ್ತಾ ಹೋದರೆ, ಇವತ್ತು ಸಮಸ್ಯೆಗಳನ್ನ ಗಮನಿಸ್ತಾ ಹೋದರೆ ನಾಳೆ ಬಗ್ಗೆ ನೀವು ಯೋಚನೆ ಮಾಡೋಕ್ಕಾಗಲ್ಲ. ಹೀಗಾಗಿ ಅವರು ಏನು ಹೇಳಿದ್ರು ಅಂದರೆ, ನಾವು ಹಳೇದು ಈಗಾಗಿರೋದೆಲ್ಲ ವಿಶ್ಲೇಷಣೆ ಮಾಡುವ, ಆದರೆ ಮುಂದೆ ಏನು ಆಗಬೇಕು, ಯಾವ ರೀತಿ ಬದಲಾವಣೆ ಬರಬೇಕು, ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗಿರಬೇಕು ಅನ್ನುವಂಥದ್ದು ಇವತ್ತೇ ನಾವು ರೂಪುರೇಷೆಗಳು ಹಾಕೋದು ಬೇಡ. ಎಲ್ಲರ ಹತ್ರ ಒಂದು ಮುಕ್ತ ಮನಸ್ಸಿಂದ ಚರ್ಚೆ ಮಾಡೋಣ, ಅವರ ಅಭಿಪ್ರಾಯಗಳು ಕೇಳೋಣ, ಅವರ ಕನಸುಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆ ಕನಸುಗಳ ಒಂದು ಪ್ರತಿಬಿಂಬವಾಗಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತಯಾರು ಮಾಡುವ. ಹೀಗಾಗಿ ನನಗೆ ತುಂಬ ಜನ ತುಂಬ ಸಲ ಈ ಪ್ರಶ್ನೆ ಕೇಳಿದ್ದಾರೆ, ನಿಮ್ಮ ಹತ್ರ ಏನಾದರೂ ಅಜೆಂಡಾ ಇತ್ತಾ, ಹೀಗೀಗಿರಬೇಕು ಅಂತ, ನಿಮ್ಮದಾಗಲಿ ಅಥವಾ ಸರ್ಕಾರದ್ದಾಗಲಿ ಈ ಥರ ಇತ್ತಾ ಅಂತ. ಆ ಥರದ್ದು ಯಾವುದೇ ಅಜೆಂಡಾ ನಮಗೂ ಇಷ್ಟಗಳ ಪ್ರಭಾವ ಇತ್ತ, ಆ ರೀತಿ ಏನೂ ಇಲ್ಲ. ಮುಕ್ತ ಮನಸ್ಸಿಂದ ನಾವೆಲ್ಲರೂ ಮುಂದಕ್ಕೆ ಹೋದ್ವಿ, ಎಲ್ಲರ ಹತ್ರ ಕೇಳಿದ್ವಿ, ಎಲ್ಲ ವರ್ಗಗಳ ಹತ್ರ ಕೇಳಿದ್ವಿ. ಕೇಳ್ತಾ 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 ಅದಕ್ಕೊಂದು ರೂಪ ಕೊಟ್ವಿ. ಇದು ಭಾಳ ಮುಖ್ಯವಾಗಿ ನಾವು ಮಾಡಿರೋದೇನು ಅಂದರೆ, ಇದನ್ನು ಸಮಾಜ ಆಧಾರಿತ ಶಿಕ್ಷಣ ಆಗಬೇಕು ಹೊರತು ಸರ್ಕಾರ ನಡೆಸುವಂಥ ಶಿಕ್ಷಣ ಅಲ್ಲ. ನಾವು ಕಟ್ಟಬೇಕಾಗಿರೋದು ಸಮಾಜ ಆಧಾರಿತ ಶಿಕ್ಷಣ ಆಗಬೇಕು, ಸರ್ಕಾರ ನಡೆಸುವಂತಹ ಶಿಕ್ಷಣ ಅಲ್ಲ. ಅಂದರೆ ಸಮಾಜದಲ್ಲಿ ಒಂದು ಭಾಗವಾಗಿ ಸರ್ಕಾರ ನಡೆಸುತ್ತೆ ಹೊರತು. ಈಗ ನೀತಿ ಬಂತು, 19ರಲ್ಲಿ ನಾವು ವರದಿ ಸಲ್ಲಿಸಿದ್ವಿ, 20ರಲ್ಲಿ ಜುಲೈ 29, ಇನ್ನೇನು ಕೆಲವೇ ದಿವಸಗಳಿವೆ, 5 ವರ್ಷ ಪೂರ್ಣಗೊಳ್ತಾ ಇದೆ. ನೀತಿ ಬಂತು. ನೀತಿ ಬಂದ ಮೇಲೆ ನಾವಾಗ ತುಂಬ ಜನ ಕೇಳೋರು, ಸರ್ಕಾರ ಏನು ಮಾಡ್ತು ಅಂತ. ನಾವು ಆ ನೀತಿ ಬಂದ ಮೇಲೆ ಎಲ್ಲೆಲ್ಲಿ ನಮ್ಮನ್ನೆಲ್ಲ ಕರೆದಿದ್ರು, ಕೇಳಿದರು. ನಾವು ಇದೇ ಮಾತನ್ನು ನಾನು ಹೇಳ್ತಾ ಇದ್ದೆ, ಕಸ್ತೂರಂಗನವರು, ಉಳಿದವರೆಲ್ಲರೂ ಹೇಳೋರು, ಇದು ಬರೀ ಸರ್ಕಾರದಿಂದ ಆಗುವಂಥ ಕೆಲಸ ಅಲ್ಲ, ಇದು ನಿಜ. ನಾವು ಎಲ್ಲರೂ ಕೂಡ ಕಟಿಬದ್ಧ ಆದರೆ ಮಾತ್ರ ಇದಾಗುತ್ತೆ ಹೊರತು. The drive need not have to happen only from the government. The drive has to start from me. ನನ್ನಿಂದ ಆರಂಭ ಆದರೆ ಅದಾಗುತ್ತೆ. ಇದರ ಅರ್ಥ ಅವರಿಂದ ಏನು ಜವಾಬ್ದಾರಿ ಇಲ್ಲ ಅಂತಲ್ಲ. ನೀವು ಇನ್ನೊಂದು ಮಾತನ್ನು ಕೇಳಿದ್ರೆ, ಏನು ಪ್ರಗತಿ ಆಗಿರೋದು ನಿಮಗೆ ನೆಮ್ಮದಿಯನ್ನು ತಂದಿದೆಯಾ? ನಿಜವಾಗಿ ಆ ರೀತಿ ತೃಪ್ತಿ ಇದೆ ರೀ? ಇದೆ. ಯಾವ ರೀತಿಯಲ್ಲಿ? ಈಗ ನೋಡಿ, ಶಾಲಾ ಶಿಕ್ಷಣದಲ್ಲಾಗಲಿ ಉನ್ನತ ಶಿಕ್ಷಣದಲ್ಲಾಗಲಿ ಸಾಕಷ್ಟು ಪ್ರಯತ್ನಗಳಾಗಿವೆ. ಒಂದು ಭಾಳ ಮುಖ್ಯವಾಗಿ ಆಗಿರೋದೇನು ಅಂದರೆ, ಶಿಕ್ಷಣವನ್ನು ನೋಡುವಂಥ ದೃಷ್ಟಿಕೋನದ ವ್ಯವಸ್ಥೆ ಇದೆಯಲ್ಲ, ನೋಡುವ ದೃಷ್ಟಿಕೋನದ ವ್ಯವಸ್ಥೆ, ಹಿಂಗೆ ಯೋಚನೆ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ, ಅದಕ್ಕೊಂದು ವ್ಯವಸ್ಥೆ ಇತ್ತಲ್ಲ, ಆ ವ್ಯವಸ್ಥೆ ವ್ಯತ್ಯಾಸ ಆಗಿದೆ. ವಿಸ್ತಾರವಾಗಿದೆಯಾ? ವಿಸ್ತಾರವಾಗಿ. ಪಠ್ಯಪುಸ್ತಕಗಳು ತಗೊಳ್ಳಿ ನೀವು, NCERT ಎಲ್ಲ ಪಠ್ಯಪುಸ್ತಕಗಳು ತಯಾರಾಗ್ತಾ ಇದೆ. ಹಿಂದಿನ ಒಂದು ಪಠ್ಯಪುಸ್ತಕ ಇವತ್ತಿನ ಪಠ್ಯಪುಸ್ತಕ ನೀವು ಹೋಲಿಸಿ ನೋಡಿ.
ಆ ದೃಷ್ಟಿಕೋನ ವ್ಯತ್ಯಾಸ ಆಗಿದೆ. ಆಮೇಲೆ ಸಬ್ಜೆಕ್ಟಿನ ಆಯ್ಕೆಯಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇದೆ. ಮೊದಲಾದ್ರೆ 11-12ನೇ ತರಗತಿಗೆ ಮಾತ್ರ ಸ್ವಲ್ಪ ಆಯ್ಕೆ ಇರೋದು, ಹೌದು, ಉಳಿದಿದ್ದಿಲ್ಲ. ಆದರೆ ಉನ್ನತ ಶಿಕ್ಷಣದಲ್ಲಿ ಸಾಕಷ್ಟಿದೆ. ಮೊದಲ ಆಯ್ಕೆಗಳೇ ಇರಲಿಲ್ಲ. ಮತ್ತು ಉನ್ನತ ಶಿಕ್ಷಣದಲ್ಲಿ ವಿಶೇಷವಾಗಿ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಸ್ವಾಯತ್ತತೆ ಹೆಚ್ಚಾಗಿದೆ. ನೀವು ನಿಮಗೆ ಬೇಕಾಗಿರೋದನ್ನು ಆಯ್ಕೆ ಮಾಡೋಕ್ಕೆ ಒಂದು ಚೌಕಟ್ಟನ್ನು ಮಾತ್ರ ಕೊಟ್ಟಿದ್ದಾರೆ ಹೊರತು ಹೀಗೆ ಇರಬೇಕು ಅನ್ನುವಂಥದ್ದು ಇಲ್ಲ. ಹೀಗಾಗಿ ಈ ಥರ ಹಲವಾರು ಬದಲಾವಣೆಗಳು ಸಾಕಷ್ಟು ಆಗಿವೆ, ಇನ್ನೂ ಆಗಬೇಕಾಗಿದೆ. ನಾನು ಒಪ್ತೀನಿ, ಇನ್ನೊಂಚೂರು ಆಗಬೇಕು, ಇನ್ನೊಂಚೂರು ಹೆಚ್ಚು ವ್ಯವಸ್ಥಿತವಾಗಿ ಆಗಬೇಕು.